ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪ್ರಭಾ ಕೊಟ್ಟೂರವರು ರಾಣೆಬೆನ್ನೂರಿಂದ ಬಂದಿದ್ದಾರೆ. ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಶರಣು ಶರಣಾರ್ಥಿ ಅಮ್ಮ. ಇವತ್ತು ನಮ್ಮ ಖಾನಾವಳಿಯಲ್ಲಿ ಏನ್ ಅಡಿಗೆ ಮಾಡ್ತಾ ಇದ್ದೀರಾ? ಇವತ್ತು ನಾ ಗುಜರಾತಿ ಸ್ಪೆಷಲ್ ಮಾಡ್ತಾ ಇದ್ದೀನಿ. ಗುಜರಾತ್ನಲ್ಲಿ ಅದನ್ನ ಟೀ ಜೋಡಿ ಬೆಳಿಗ್ಗೆ ತಗೊಂತಾರು, ಅದಕ್ಕ ಮೇಥಿ ಥೇಪ್ಲಾ ಅಂತಾರು. ಮೇಥಿ ಥೇಪ್ಲಾ, ಅದನ್ನ ಮಾಡ್ತಾ ಇದ್ದೀನಿ. ಸರಿ, ಅದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕಮ್ಮ? ಅದಕ್ಕೆ ಗೋಧಿ ಹಿಟ್ಟು, ಅಚ್ಚ ಖಾರದ ಪುಡಿ, ಉಪ್ಪು, ಅರಿಶಿನ, ಅಜ್ವಾಯಿನ, ಜೀರಿಗೆ, ಹವಿಜದ ಪುಡಿ, ಹುಳಿ, ಬೆಲ್ಲ, ಎಳ್ಳು, ಮೆಂತೆ ಸೊಪ್ಪು, ಬೇಸಕ್ಕೆ ಎಣ್ಣೆ. ಓಕೆ, ಇದು ಏನ್ ಅಂತ ಹೇಳಿದ್ರಿ? ಇದು ಅದು ಅಜ್ವಾಯಿನ ಮತ್ತೆ ಜೀರಿಗೆ ಪುಡಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಹವಿಜ ಜೀರಿಗೆ ಮಿಕ್ಸ್ ಮಾಡಿ ಪುಡಿ ಹಸಿನೇ ಹಸಿ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀರಾ. ಸರಿ, ಇದನ್ನ ಶುರು ಮಾಡೋಣ ಅಲ್ಲ? ಏನ್ ಬೇಕಮ್ಮ ನಿಮ್ಗೆ? ನನಗೆ ಬೌಲ್ ಕೊಡಿ ಹಿಟ್ಟು ಕಲಿಸ್ಲಿಕ್ಕೆ. ಇದಿವಾಗ ಮೇಯ್ನ್ ಆಗಿ ಮೆಂತೆ ಹಾಕ್ತೀರಾ, ಮೆಂತೆ ಸೊಪ್ಪಿಂದ ಮಾಡಿರುವಂತದ್ದು. ನೀವ್ ಹೇಳಿದ್ರಿ ಗುಜರಾತ್ ಸ್ಟೈಲ್ ಅಂತ ಅಲ್ವಾ? ಅದೇಗಮ್ಮ ಗುಜರಾತಿಂದ ಇಲ್ಲಿ ಕರ್ನಾಟಕಕ್ಕೆ? ನಾನು ಗುಜರಾತ್ನವಳಲ್ಲ. ಓ, ನೀವು ಗುಜರಾತಿನವರಾ? ಹುಟ್ಟಿ ಬೆಳೆದದೆಲ್ಲ ಗುಜರಾತಲ್ಲೇ? ಹಾಗೆ ತಾಯಿ ಮನೆದು ಬಂದಿರುವಂತದ್ದು ಇದು. ಸರಿ, ಹಿಟ್ಟು ಕಲ್ಸ್ಕೊಡಿ. ಇವಾಗ ಗೋಧಿ ಹಿಟ್ಟು ತಗೊಂತ ಇದ್ದೀನಿ. ಮತ್ತೆ ಕರ್ನಾಟಕಕ್ಕೆ ಬಂದು ಎಷ್ಟು ವರ್ಷ ಆಯ್ತಮ್ಮ? 34 ವರ್ಷ ಆಯ್ತು. ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? 34 ವರ್ಷ. ಮದುವೆ ಆದಾಗಿಂದ ಕರ್ನಾಟಕದಲ್ಲಿ ಇದ್ದೀರಾ. ಗುಜರಾತಿಗೆ ಹೋಗ್ತಾ ಇರ್ತೀರಾ? ಹೋಗ್ತಾ ಇರ್ತೀವಿ. ಯಾರಿದ್ದಾರೆ ಇವಾಗ? ತಮ್ಮನ ಹೆಂಡತಿ, ಅಣ್ಣ ಎಲ್ಲ. ಅಲ್ಲಿ ನಿಮ್ಮ ಎಲ್ಲ ಫ್ಯಾಮಿಲಿ ಇದ್ದಾರೆ? ವರ್ಷ ಆಯ್ತು. ಅಪ್ಪ ಅಮ್ಮ. ಸೊ ಫ್ಯಾಮಿಲಿ ಇದ್ದಾರೆ ಎಲ್ಲ. ಹೋಗ್ತಾ ಇರ್ತೀರಾ ಗುಜರಾತಿಗೆ? ಉಪ್ಪು ಹಾಕೊಂತೀನಿ. ಸರಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಗೋಧಿ ಹಿಟ್ಟು ಹಾಕಿದ್ದೀರಾ? ಖಾರ ಪುಡಿ. ಗೋಧಿ ಹಿಟ್ಟು ನೀವು ನಾರ್ಮಲ್ ಗೋಧಿ ಹಿಟ್ಟು ತಗೊಂಡಿದ್ದೀರಾ ಅಥವಾ ಗೋಧಿಯಿಂದ ಮಾಡಿದ್ದೀರಾ ಮನೆಯಲ್ಲಿ? ಇಲ್ಲ, ಗೋಧಿ ಹಿಟ್ಟೆ ನಾರ್ಮಲ್ ತಗೊಂಡಿದ್ದೀರಾ. ಮತ್ತೇನ್ ಬೇಕು? ಎಳ್ಳು ಒಂದು ನಾನು ಬಹಳ ನೋಡಿದ್ದೀನಿ. ನಿಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಎಳ್ಳು ಬಹಳ ಉಪಯೋಗಿಸ್ತಾರೆ ಎಲ್ಲದಕ್ಕೂ. ಒಳ್ಳೆಯದು. ಇದು ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಹೇಳಿ ಅಜ್ವಾಯಿನ ಒಂದು ಸ್ವಲ್ಪ ಒಂದು ಸ್ಪೂನಿನಷ್ಟು. ಇದು ಧನಿಯಾ ಜೀರಾ ಪುಡಿ ಅಂತೇವಲ್ಲ, ಮನೆಯಲ್ಲೇ ಮಾಡ್ಕೊಂಡಿದ್ದೀರಾ? ಅದನ್ನ ಮನೆಯಲ್ಲೇ ಮಾಡ್ಕೊಂಡು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀರಾ? ಅದು ಒಂದು ಸ್ಪೂನ್ ಹಾಕಿದ್ರ? 1 ಸ್ಪೂನ್. ಅರಿಶಿನ ಪುಡಿ 1 ಸ್ಪೂನ್. ಬೆಲ್ಲನೂ ಹಾಕೊಳ್ತೀರಲ್ಲ? ಸಾಧಾರಣವಾಗಿ ನಾನು ನೋಡಿದಾಗೆ ಪ್ರತಿಯೊಂದು ಒಂದು ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಒಂದು ಸೇರಿರುವಂತ ಅಡುಗೆಗಳೇ ಜಾಸ್ತಿ. ಅದ್ರ ಗುಜರಾತದೊಳಗ ಏನೇ ಅಡಿಗೆ ಮಾಡ್ಲಿ ಹುಳಿ ಬೆಲ್ಲ ಬೇಕೇ ಬೇಕು ಗುಜರಾತಿ ಸ್ಟೈಲ್ ಅಲ್ಲಿ. ಸೊ ಈಗ ಗುಜರಾತಿದು ಸ್ಟೈಲ್ದು ಮಾಡ್ತೀರಾ, ನಿಮ್ಮ ಉತ್ತರ ಕರ್ನಾಟಕ ಶೈಲಿದು ಮಾಡ್ತೀರಾ? ನೀವೀಗ ರಾಣಿಬೆನ್ನೂರಿಂದ ಬಂದಿರೋದು, ಅಲ್ಲಿದು ಎಲ್ಲ ಅಡುಗೆ ಎಲ್ಲ ಮಾಡ್ತೀರಾ ನೀವು? ಮದ್ವೆ ಆದ್ಮೇಲೆ ಬಂದು ಕಲ್ತಿದ್ದೀರಾ ಎಲ್ಲ? ಅಲ್ಲೇ ಗುಜರಾತ್ ಅಡಿಗೆ ತುಂಬಾ ಚೇಂಜ್, ಕರ್ನಾಟಕ ತುಂಬಾ ಚೇಂಜ್. ಅಲ್ಲಿ ಗುಜರಾತಿದೊಳಗ ಅವರು ಯಾವುದೇ ಪಲ್ಯ ಆಗ್ಲಿ ಯಾವುದೇ ಐಟಮ್ ನೀರ್ ಹಾಕಂಗೆ ಇಲ್ಲ ಅವರು. ಓಹೋ, ಎಲ್ಲ ಎಣ್ಣೆಯಲ್ಲೇ ಬೇಯಿಸೋದವ್ರು. ಹುಳಿ ಹಾಕ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಎಣ್ಣೆ ಕಡಿಮೆ ಉಪಯೋಗಿಸ್ತೀರಾ ನೀವು? ಕಡಿಮೆ, ನೀರು ಜಾಸ್ತಿ ಇಲ್ಲ ಎಲ್ಲ ಪಲ್ಯಕ್ಕೆ. ಅಲ್ಲಿ ಸ್ವಲ್ಪ ರುಚಿ ಜಾಸ್ತಿ ಬರುತ್ತೆ ಎಣ್ಣೆ ಹಾಕಿದ್ರೆ. ಎಷ್ಟು ನಾವು ಎಣ್ಣೆ ತಿಂದ್ರು ಫ್ಯಾಟ್ ಬರಲ್ಲ ಆ ಕಡೆ, ಒಣ ಹವೆ ಆ ಕಡೆ. ಅಲ್ಲಿನ ವಾತಾವರಣನೇ ಹಾಗೆ ಇದೆ. ನನಗೆ ಕಲ್ಸಕ್ಕೆ ನೀರು ಕೊಡಿ. ಇವಾಗ ಯಾವ ಹದದಲ್ಲಿ ಕಲಿಸ್ತೀರಾ? ಚಪಾತಿ ಹಿಟ್ಟಿನ ಕಲಿಸ್ತೀರಾ? ಅಲ್ಲಿ ಅದಕ್ಕೆ ನೀವ್ ಹೇಳಿದ್ರಿ ಮೆಂತಿ ತೇಪ್ಲಾ ಅಂತ ಹೇಳಿ, ಮೆಂತೆ ಸೊಪ್ಪನ್ನು ಅದನ್ನ ಚೆನ್ನಾಗಿ ಆರಿಸ್ಕೊಂಡು ತೊಳ್ಕೊಂಡು ಬಂದಿದ್ದೀರಲ್ಲ? ಅದೇಗೆ ಮೆಂತೆದು ಚಿಗುರು ಮುಂದೆ ಎಲೆಗಳನ್ನು ಮಾತ್ರ ತಗೊಂಡಿದ್ದೀರಾ? ಕಡ್ಡಿ ಇದ್ರೆ ಲಟ್ಸು ಮುಂದೆ ಕಡ್ಡಿ ಬಂದೆ ಚಪಾತಿ ಹರಿದು ಹೋಗುತ್ತೆ. ಅದಕ್ಕೆ ಸುಮ್ಮನೆ ಎಲೆ ಅಷ್ಟೇ ತಗೊಳ್ಳೋದು. ಅದನ್ನೇನು ಸಣ್ಣ ಕಟ್ ಮಾಡ್ಬೇಕು ಅಂತ ಇಲ್ವಾ? ಏನು ಮೆಂತೆ ಸೊಪ್ಪನ್ನ ಕಟ್ ಮಾಡಿದ್ರೆ ಸ್ವಲ್ಪ ಕಹಿ ಅನಿಸುತ್ತೆ, ಚಪಾತಿ ಕಹಿ ಅನ್ಸುತ್ತೆ. ಓ, ಕಟ್ ಮಾಡಿದ್ರೆ ಕಹಿ ಅನ್ಸುತ್ತೆ. ಇದೇ ತರ ಹಾಕಿದ್ರೆ ಏನು ಗೊತ್ತಾಗಲ್ಲ. ಈ ಕಡೆ ಸ್ವಲ್ಪ ಈ ತರ ಮೆಂತೆ ಸೊಪ್ಪು ನಾವು ಬೋಂಡಾದೊಳಗೆಲ್ಲ ಹಾಕ್ತಾರ, ಆ ಕಡೆ ಗುಜರಾತ್ದೊಳಗ. ಇಲ್ಲೆಲ್ಲ ಹಾಕಲ್ಲ, ಕಹಿ ಅಂತಾರ. ಇಲ್ಲಿ ಕಹಿ ಅಂತ. ಹೌದು, ಆದ್ರೆ ಮೆಂತೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಮೆಂತೆ ತಂಪು ಅಂತ ಹೇಳ್ತಾರಲ್ವಾ? ತಂಪು ಅಂತ. ಸ್ವಲ್ಪ ಕಹಿ ರುಚಿ ಕೊಟ್ರು ಆದ್ರೆ ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ದೃಷ್ಟಿಯಿಂದ ತಾವು ತಿನ್ಬೇಕಾಗತ್ತಲ್ವಾ? ಸೊಪ್ಪು ಒಳ್ಳೇದು, ಮೆಂತೆನೂ ಒಳ್ಳೇದು. ಇದು ಸಾಧಾರಣ ಚಪಾತಿಯ ಹಿಟ್ಟಿನ ಹದಕ್ಕೆ ಮಾಡ್ಬೇಕಾಗ್ತದೆ. ಮತ್ತೆ ಈಗ ರಾಣಿಬೆನ್ನೂರಿಗೆ ಬಂದು ಸುಮಾರು ವರ್ಷ ಆಯ್ತು. ಮತ್ತೆ ಏನ್ ಮಾಡ್ತೀರಾ? ನೀರು ಕೊಡಿ. ನೀರು ಬೇಕಾಗತ್ತಮ್ಮ.
ಏನ್ ಮಾಡ್ತೀರಾ ಅಲ್ಲಿ ಮನೇಲಿ? ಬೇರೆ ಬೇರೆ ಅಡಿಗೆ ಎಲ್ಲ ಟ್ರೈ ಮಾಡ್ತೀರಾ? ಟ್ರೈ ಮಾಡ್ತಾ ಇರ್ತೀವಿ. ಹ್ಮ್. ಬಿಟ್ರೆ ನಮ್ದು ಮೆಡಿಕಲ್ ಶಾಪ್ ಇದೆ ಅಲ್ಲ, ಯಾವಾಗಾರ ನಾವು ಟೈಮ್ ಸಿಕ್ಕಾಗ ಮನೆಯವ್ರಿಗೆ ಹೆಲ್ಪ್ ಮಾಡಕ್ ಹೋಗ್ತಿರ್ತೇವಿ. ಮನೆಯವರ ಬಿಸ್ನೆಸ್ಸಿಗೆ ಸಹ ಹೆಲ್ಪ್ ಮಾಡ್ತೇವೆ. ಈಗ ಮನೆಯಲ್ಲಿ ಎಷ್ಟು ಮಂದಿ ಇದ್ದೀರಾ? ನಾವು ಮನೆಯಲ್ಲಿ 5-6 ಮಂದಿ ಇದೀವಿ. ಒಬ್ಬ ಮೊಮ್ಮಗಳಿದ್ದಾಳೆ, ಸೊಸೆ, ಮಗ, 2 ಗಂಡು ಮಕ್ಕಳು. ಒಬ್ಬ ಮಗನ ಮದುವೆ ಆಗಿದೆ, ಇನ್ನೊಬ್ಬ ಮಗ ಇವಾಗ BBM ಮುಗೀತ ಒಂದು. ಓಕೆ. ಸೊ ಮನೆಯಲ್ಲಿ ಸಹ ಬ್ಯುಸಿ ಆಗಿದ್ದೀರಾ, ಮನೆಯವರಿಗೆ ಸಹ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತೀರಾ. ಅದನ್ನ ಬಿಟ್ಟು ಬೇರೆ ಇನ್ನೇನ್ ಮಾಡ್ತೀರಾ? ನಿಮ್ಮ ಎಂಗೇಜ್ ಆಗಿರೋದಕ್ಕೆ ಅಥವಾ ಏನಾದ್ರೂ ಕಲ್ತ್ಕೊಳ್ಬೇಕು ಅಂತ ಇನ್ನೇನಾದ್ರೂ ಮಾಡ್ತೀರಾ? ಏನಿಲ್ಲ, ಇದೆ ಅಡಿಗೆ ಒಳಗೆ ವೆರೈಟೀಸ್ ಅದನ್ನ ಟ್ರೈ ಮಾಡ್ತಾ ಇರ್ತೀವಿ. ಮತ್ತೆ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದೀವಲ್ಲ, ಅವಾಗ ಎಲ್ಲ ಒಂಥರ, ಇವಾಗ ನಾವು ಬೇರಾಗಿದ್ದೀವಿ, ಆದ್ರೆ ಹಿಂಗೆ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಮಾಡ್ತಿರ್ತೀವಿ. ಆಮೇಲೆ ಭಕ್ತಿ ಭವನಕ್ಕೆ ಅಲ್ಲೆಲ್ಲ ನಮಗೆ ಎಲ್ಲ ಥರದ್ದು ಇದನ್ನ ಮಾಡಿಸ್ತಿರ್ತಾರೆ. ನಮಗೆ ಗೇಮ್ ಆಗಲಿ, ಒಂದು ವಚನಗಳಾಗ್ಲಿ, ಸ್ಪರ್ಧೆ ಆಗಲಿ, ಅಲ್ಲೆಲ್ಲ ಮಾಡಿಸ್ತಿರ್ತಾರೆ. ಎಲ್ಲದರೊಳಗೂ ಭಾಗವಹಿಸ್ತೀರಾ? ಭಕ್ತಿ ಭವನ ಅಂದ್ರೆ ಅದರದ್ದು ಉದ್ದೇಶ ಏನಮ್ಮ? ಅಲ್ಲಿ ಯಾವ ರೀತಿ ಕಾರ್ಯ ಚಟುವಟಿಕೆಗಳು ನಡೀತಾವೆ? ಅಲ್ಲೇ ವಚನ ಸ್ಪರ್ಧೆ ನಡೀತಾವು. ಆಮೇಲೆ ಸೋಮವಾರಕ್ಕೊಂದ್ ದಿವಸ ಶಿವಾನುಭವ ತರ ಇದನ್ನ ಮಾಡ್ತೇವಿ, ವಚನ ವಿಶ್ಲೇಷಣೆ ಮಾಡ್ತೇವಿ. ಆಮೇಲೆ ಆಯ್ತು, ಹಿಟ್ಟು ನಾದಿದ್ದು, ಹಿಟ್ಟು ನಾದಿ ಆಗಿದೆ, ರೆಡಿ ಆಗಿದೆ. ಓಕೆ. ಇನ್ನು ಸ್ವಲ್ಪ ಹೊತ್ತು ಬಿಡ್ಬೇಕಾಗತ್ತಮ್ಮ ಅದು? ಇಲ್ಲ, ಮಾಡ್ಬೋದು. ಅದನ್ನ ಇಮಿಡಿಯೇಟ್ ಆಗಿ ಶುರು ಮಾಡ್ಬೋದಾ? ನಿಮಿಷ ಬಿಡುತ್ತೇವೆ ಮನೆಯಲ್ಲೇ ಆದ್ರೆ. ಬಿಡ್ಬೋದು. ಯಾವುದು ನಿಮ್ಗೆ ಅದರಿಂದ ರುಚಿ ಜಾಸ್ತಿ ಬರುತ್ತೆ ಅಂದ್ರೆ ನಾವು ಸಹ ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಅಮ್ಮ ಶುರು ಮಾಡ್ಬೋದಾ ಇವಾಗ? ಹಿಟ್ಟು ರೆಡಿ ಇದೆ. ಇನ್ನೇನ್ ಬೇಕಮ್ಮ ನಿಮ್ಗೆ? ಹಂಚು ಇಡ್ತೇನೆ, ಗ್ಯಾಸ್ ಆನ್ ಮಾಡ್ತೀರಾ? ಸರಿ. ಇವಾಗ ಚಪಾತಿ ತರ ನಾವು ಲಡ್ಸ್ಕೋಬೇಕಾಗತ್ತೆ, ಉಂಡೆ ಮಾಡ್ಕೊಂಡು. ಚಿಕ್ಕ ಉಂಡೆ ಮಾಡ್ತೇನೆ. ಈಗ ನಾವು ಚಪಾತಿ ಪರೋಟ ಎಲ್ಲ ಮಾಡ್ತೀವಲ್ಲ, ಅದೇ ತರನೇ ಮಾಡ್ತೀರಾ? ಸೊಪ್ಪು ಒಳ್ಳೆ ಬೇಯುತ್ತಾ? ಸ್ವಲ್ಪ ಬೇಯುತ್ತೆ. ಇದು ಬಹಳ ಕಡಿಮೆ ಹಾಕಿದೆ, ಜಾಸ್ತಿ ಹಾಕ್ಬೇಕು. ಹೌದಾ? ಜಾಸ್ತಿ ಹಾಕಿದ್ರೆ ಒಳ್ಳೇದೇ, ಒಳ್ಳೆ ಪರಿಮಳ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಅದ್ರ ಜೊತೆ ಇನ್ನೇನಾದ್ರೂ ಟ್ರೈ ಮಾಡಿದೀರಾ? ಇದು ಈಗ ಮೇಥಿ ತೇಪ್ಲದಾಗೆ ಬೇರೆ ಯಾವ್ದಾದ್ರು ಸೊಪ್ಪಿಂದ ಮಾಡ್ತಾರ ಗುಜರಾತ್ ಅಲ್ಲಿ? ಪಾಲಕ್ಲೆ ಮಾಡಬಹುದು. ಪಾಲಕಲ್ಲಿ. ಈಗ ನೀವು ಹೇಳ್ತಾ ಇದ್ರಿ ಅವಾಗ ಕೆಲವರಿಗೆ ಅದು ಕಹಿ ಅನ್ಸುತ್ತೆ ಅಂತ, ಆದ್ರೆ ಇದನ್ನ ಮಾಡೋದು ಇದ್ರಲ್ಲೇ. ಮೇಥಿ ತೇಪ್ಲ ಮೇಥಿ ಸೊಪ್ಪಲ್ಲೇ ಇದೆ. ಆದ್ರೆ ಇನ್ ಕೇಸ್ ನಮ್ಗೆ ಮಕ್ಕಳು ತಿನ್ನಬೇಡಪ್ಪ ಅಂದ್ರೆ ಪಾಲಕ್ದೊಳಗೆ ಮಾಡಬಹುದು. ಪಾಲಕ್ ಸೊಪ್ಪು ಉಪಯೋಗಿಸಬಹುದು, ಬೇರೆ ಎಲ್ಲಾ ಒಂದು ಸಾಮಗ್ರಿನೂ ಉಪಯೋಗಿಸಬಹುದು. ಇದೇ ಎಲ್ಲ ಬಳಸಿ ಇದು ಮುಟ್ಟಿಗೆ ತರ ಈ ತರ ಮಾಡ್ಕೊಂಡು ಹವೆ ಮೇಲೆ ಬೇಯಿಸಬಹುದು. ಆಮೇಲೆ ಅದನ್ನ ಕಟ್ ಮಾಡಿ ಒಗ್ಗರಣೆ ಮಾಡಬೇಕು. ಇದು ಸೇಮ್ ಹಿಟ್ಟನ್ನೇ ಇದ್ರಲ್ಲೇ ಅರ್ಧ ಜೋಳದ ಹಿಟ್ಟು, ಅರ್ಧ ಗೋಧಿ ಹಿಟ್ಟು ಹಾಕಬೇಕಾಗತ್ತೆ. ಸೇಮ್ ಎಲ್ಲ ಇದೆ, ಆದ್ರೆ ಜೋಳದ ಹಿಟ್ಟು ಅರ್ಧ, ಗೋಧಿ ಹಿಟ್ಟು ಅರ್ಧ. ನೀವು ಹವೆ ಅಂತ ಹೇಳಿದ್ರೆ ಇಡ್ಲಿ ಆಟದಲ್ಲಿ ಬೇಯಿಸಿದಾಗೆ ಬೇಯಿಸಬೇಕು. ಆಮೇಲೆ ಕಟ್ ಮಾಡಿ ಅದಕ್ಕೆ ಒಗ್ಗರಣೆ ಹಾಕಬೇಕು. ಅದಾವಾಗಾದ್ರೆ ನಿಮ್ಗೆ ಎಣ್ಣೆನೆ ಹಾಕ್ಬೇಕಂತ ಇಲ್ಲ, ಎಣ್ಣೆ ಬೇಡ ಅಂತ ಇದ್ರೆ ಚಪಾತಿ ಮಾಡ್ಕೊಳ್ಳಿ. ಆ ತರನು ಒಂದೇ ಹಿಟ್ಟನ್ನ ಉಪಯೋಗಿಸಿ ಬೇರೆ ಬೇರೆ ಎಷ್ಟೊಂದು ರೀತಿಯಲ್ಲಿ ಮಾಡ್ಬೋದಲ್ಲ. ಅದು ಕಾಯ್ತಾ ಇದೆ ಅನ್ಸುತ್ತೆ, ಸ್ವಲ್ಪ ಸಿಮ್ ಮಾಡ್ಕೊಂಡ್ಬಿಡೋಣ ಅಲ್ಲ. ಇವಾಗ ಗೋಧಿ ಹಿಟ್ಟು ಉಪಯೋಗಿಸಿ ತೇಪ್ಲ ಮಾಡ್ಕೊಂತೀರಾ. ಇನ್ನೇನೆಲ್ಲ ತಿಂಡಿ ಮಾಡ್ತೀರಮ್ಮ ಮನೇಲಿ? ತಿಂಡಿ ಮಾಡ್ತೇವೆ ನಾವು, ಗುಜರಾತಿ ಐಟಮ್ ಜಾಸ್ತಿ ಮಾಡ್ತಿರ್ತೇವಿ. ಈಗ ಗುಜರಾತ್ ಮಾಡ್ತೀರ ಅಂದ್ರೆ ಇಲ್ಲೆಲ್ಲರಿಗೂ ಇಷ್ಟ ಪಡ್ತಾರ ಮನೆಯಲ್ಲಿ? ಇವಾಗ ಹೋಗ್ತಾ ಇಷ್ಟ ಪಡ್ತಿದ್ದಾರೆ. ಫಸ್ಟ್ ಮಾಡಿದಾಗ ಕಡಲೆ ಹಿಟ್ಟಿಂದ ಜಾಸ್ತಿ ಮಾಡ್ತಿದ್ವಿ. ಅವಾಗ ನಾವೇನೋ ಒಂದು ಮಾಡಿದ್ರೆ ಅದಕ್ಕೆ ಹಿಟ್ಟಿನ ಪಲ್ಯ ಈ ತರ ಏನ್ರ ಒಂದ್ ಹೆಸರು ಕೊಡ್ತಿದ್ರು. ಅಂತೂ ನೀವು ಗುಜರಾತಿಂದ ಬಂದು ಅಲ್ಲಿನ ಒಂದು ಸವಿಯಾದ ರುಚಿಗಳನ್ನ ಸಹ ತಗೊಂಬಂದಿದ್ರೆ ಕರ್ನಾಟಕಕ್ಕೆ. ಅದೊಂದು ಒಳ್ಳೇದು. ಎಲ್ಲಾ ರೀತಿಯ ಒಂದು ಅಂಶ ಇರಬೇಕು ನಮ್ಗೆ, ಅಲ್ಲಿಂದ ಬಿಡಬಾರ್ದು. ನಿಮ್ಮ ತಾಯಿ ಮನೆದು ಸವಿಬೇಕು, ಇಲ್ಲಿ ಗಂಡನ ಮನೆಯದು ಒಂದೊಂದು ತಿಂಡಿಯ ರುಚಿ ಬೇಕಾಗುತ್ತೆ. ಅಮ್ಮ, ಮತ್ತೆ ರಾಣಿಬೆನ್ನೂರಲ್ಲಿ ನೀವು ತುಂಬಾ ಆಕ್ಟಿವ್ ಆಗಿದ್ದೀರಾ, ಬಿಸ್ನೆಸ್ ನೋಡ್ಕೊಳ್ತೀರಾ, ಫ್ಯಾಮಿಲಿ ನೋಡ್ಕೊಳ್ತೀರಾ, ಹೀಗೆ ಮತ್ತೆ ನಿಮ್ಮ ಸಮಿತಿಗೆಲ್ಲ ಹೋಗ್ತೀರಾ, ಅಲ್ಲಿ ವಚನಗಳನ್ನೆಲ್ಲ ಹೇಳ್ತೀರಾ ಅಂತ ಹೇಳ್ತಾ ಇದ್ದೀವಿ. ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ಸರಿ, ಫಸ್ಟ್ ಹಾಕೋಣ ಅಲ್ಲ. ಅದು ಬೇಯುವಾಗ ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನವನ್ನ ಹೇಳ್ತೀರಮ್ಮ? ಅದು ಬೇಯ್ತಾ ಇರುತ್ತೆ, ಅದ್ರೊಟ್ಟಿಗೆ ರೆಡಿ ಸಹ ಮಾಡ್ಕೊಳ್ಳೋಣ. ಹಾಗೆ ನೀವೊಂದು ವಚನ ಸಹ ಹೇಳಿಬಿಡಿ. ಶರಣು ಶರಣು ಕೂಡೆ ಶರಣು ಶರಣು ಎನ್ನುತ್ತಿದ್ದೇನಯ್ಯ. ಶರಣು ಶರಣು ಕೂಡೆ ಶರಣು ಶರಣು ಎನ್ನುತ್ತಿದ್ದೇನಯ್ಯ.
ಅಚಲವಪ್ಪ ಲಿಂಗವನೊಲಿಸಿದ ಅಚಲವಪ್ಪ ಲಿಂಗವನೊಲಿಸಿದ ಶರಣರಿಗೆ ಶರಣು 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 ಕೂಡೆ ಶರಣು ಶರಣು ಎನ್ನುತ್ತಿರ್ದೆನಯ್ಯ ಹಸ್ತ ತಾಯಿ ದೃಷ್ಟಿ ತಂದೆ ಹುಟ್ಟಿದೆ ನಾನು ಅಯೋನಿಯಲ್ಲಿ ಹಸ್ತ ತಾಯಿ ದೃಷ್ಟಿ ತಂದೆ ಹುಟ್ಟಿದೆ ನಾನು ಅಯೋನಿಯಲ್ಲಿ ಕಟ್ಟಿದೆ ಕಂಕಣ ಗುರು ಸಾಕ್ಷಿ ಕಟ್ಟಿದೆ ಕಂಕಣ ಗುರು ಸಾಕ್ಷಿ ಆಗಿ ಶಿವನೇ ಗಂಡ ನನಗೆ ಶರಣು ಶರಣು ಕೂಡೆ ಶರಣು ಶರಣು ಎನ್ನುತ್ತಿರ್ದೆನಯ್ಯ ಶರಣು ಶರಣು ಕೂಡೆ ಶರಣು ಶರಣು ಎನ್ನುತ್ತಿರ್ದೆನಯ್ಯ. ನಿಮ್ಮ ವಚನ ತುಂಬಾ ಚೆನ್ನಾಗಿ ಹೇಳಿದ್ರಿ ಅಮ್ಮ. ಈಗ ಅಡಿಗೆ ಮಾಡುವಾಗ ಕೆಲಸ ಮಾಡುವಾಗ ಹೇಳ್ಕೊಳ್ತಾ ಇರ್ತೀರಾ? ನಿಮ್ಮ ಸಂಘದಲ್ಲಿ ಸಹ ನೀವೆಲ್ಲ ಹೇಳ್ತೀರಾ ಮೀಟ್ ಆದಾಗ? ಒಟ್ಟಾರೆ ಒಂಥರ ಆಕ್ಟಿವ್ ಆಗಿ ಇದ್ದೀರಾ ನೀವು ಎಲ್ಲಾ ರೀತಿಯಲ್ಲಿ. ಈಗಂತೂ ಅದರದ್ದು ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ನೀವು ಜಾಸ್ತಿ ಕಾಯಿಸ್ತಾ ಇದ್ದೀರಾ, ಅದು ರುಚಿ ಚೆನ್ನಾಗಿ ಬರುತ್ತೆ ಅಂತ. ಸ್ವಲ್ಪ ಹೊರಗಡೆ ಎಲ್ಲ ಒಂಥರ ಗೋಲ್ಡನ್ ಬ್ರೌನ್ ಆಗ್ಬೇಕು ಅಂತ. ದಪ್ಪ ಹಂಚಿದ್ರೆ ಚೆನ್ನಾಗಿ ಬರುತ್ತೆ. ಇದು ಹಂಚು ತೆಳ್ಳಗ ಇದೆಯಲ್ಲ, ಅದ ತರ ಈ ತರ ಹೊಗಿ ಬಾಳ ಆಗಿಬಿಡುತ್ತೆ, ಬೇಗ ಕಾದ್ ಬಿಡುತ್ತೆ. ಹೌದೌದು. ಇಲ್ಲ ಆದ್ರೆ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಇದೊಂದು ಮಾಡ್ಕೊಂಬಿಡಿ. ಮತ್ತೆ ಈಗ ಇತ್ತೀಚೆಗೆ ಹೋಗಿದ್ದೀರಾ ಗುಜರಾತಿಗೆ? ಇವಾಗ ಸದ್ಯ ಹೋಗಿಲ್ಲ. ಅವಾಗೆಲ್ಲ ಮಕ್ಕಳು ಚಿಕ್ಕವರಿದ್ದಾಗ ಹೋಗ್ತಿದ್ವಿ. ಇಲ್ಲಿದೆ ಸಂಸಾರ ನಮಗೆ ಹತ್ಕೊಂಡ್ಮೇಲೆ ಹೋಗುದು ಕಡಿಮೆ ಆಗಿದೆ. ಅಂದ್ರೆ ಈಗ ಮಕ್ಕಳೇ ದೊಡ್ಡವರಾಗಿ ಬಿಸಿ ಇರ್ತೀರಾ, ಎಲ್ಲರ ಟೈಮ್ ಚೇಂಜ್, ಕಾಲೇಜ್ ಟೈಮು, ಟೈಮು. ನಿಮ್ದು ಸಮಿತಿಯಲ್ಲಿ ಸಹ ನೀವೆಲ್ಲ ಬಿಸಿ ಇದ್ದೀರಾ ಅಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲ. ಇನ್ನೊಂದು ಆದ್ರೆ ಮತ್ತೆ ನಾವು ಬೇಗ ನೋಡ್ಬಿಡೋಣ, ವೆಯ್ಟ್ ಮಾಡೋದಕ್ಕೆ ಆಗೋದಿಲ್ಲ ಟೇಸ್ಟ್ ಮಾಡೋದಕ್ಕೆ. ಸ್ವಲ್ಪ ಉಬ್ತಾ ಇದೆ ಅಲ್ವಾ? ಸ್ವಲ್ಪ ಅದು ಕರೆಕ್ಟ್ ಉಬ್ಬಬೇಕು. ಅದು ಉಬ್ಬಿದ್ರೆ ಕ್ರಿಸ್ಪಿನ್. ನೀವ್ ಹೇಳಿದ್ರೆ ಅದಕ್ಕೆ ಜೋಳದ ಹಿಟ್ಟು ಸಹ ಹಾಕೊಳ್ಬೋದಾ? ಹವೆ ಮೇಲೆ ಬೇಯಿಸ್ತೇವಲ್ಲ ಅದಕ್ಕೆ ಹಾಕೋಬೇಕು. ಅದಕ್ಕೆ ಮುಠ್ಯ ಅಂತಾರ, ಮೇಥಿ ಮುಠ್ಯ ಅಂತಾರ ಅದಕ್ಕೆ. ಅದಕ್ಕೆ ಮೇಥಿ ಮುಠ್ಯ ಅಂತ ಹೇಳ್ತಾರೆ. ಇದಕ್ಕೆ ಜೋಳ ಹಿಂಗ ಮಾಡ್ತೇವಲ್ಲ ಅದಕ್ಕೆ ಮುಠ್ಯ. ನಾವು ಮುಷ್ಟಿಯಲ್ಲಿ ಮಾಡೋದು. ನನ್ಗೆ ನಿಮ್ಮ ಉತ್ತರ ಕರ್ನಾಟಕ ಶೈಲಿದು ಹೆಸರುಗಳು ತುಂಬಾ ಖುಷಿ ಆಯ್ತು. ಅದೊಂಥರ ಡಿಫ್ರೆಂಟ್ ಹೆಸರುಗಳು. ಚೆನ್ನಾಗಿದೆ. ಏನೇನೋ ಒಂದು ವೈವಿಧ್ಯಮಯ ಹೆಸರುಗಳು ಬರ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ಒಂಥರ ತುಂಬಾ ಚೆನ್ನಾಗಿದೆ. ಮತ್ತೆ ಆ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀರಾ ನೀವು. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಆರೋಗ್ಯಕ್ಕೆ ಯಾವುದು ಹಿತ ಅದನ್ನ ತುಂಬಾ ರುಚಿಯಾಗಿ ಮಾಡ್ಕೊಳ್ತೀರಾ. ಅದು ಚೆನ್ನಾಗಿದೆ. ಸೊ ಇವಾಗ ಎಲ್ಲ ರೆಡಿ ಇದೆಯಮ್ಮ? ರೆಡಿ ಮಾಡ್ಬಿಟ್ಟಿದ್ದೀರಾ. ಈಗ ಯಾವ ತರ ನೀವು ಯೂಶಲಿ ಇದನ್ನ, ನೀವಾಗ ಹೇಳಿದ್ರಿ ಗುಜರಾತಿ ಸ್ಟೈಲಲ್ಲಿ ಅಂದ್ರೆ ನೀವು ಟೀ ಜೊತೆಗೆ ತಿನ್ನೋದು ಅಂತ. ಬೆಳಿಗ್ಗೆ ಟೀ ಜೋಡಿ ತಿಂತಾರು, ಸಾಯಂಕಾಲ ಟೀ ಜೋಡಿ ತಿಂತಾರು. ಊಟಕ್ಕಂತ ಇಲ್ಲ ಇದು. ಇದು ಊಟಕ್ಕೆ ಮಾಡೋದಿಲ್ಲ. ಬೇರೆ ರೊಟ್ಟಿಗಳನ್ನ ಮಾಡ್ತೀರಾ? ಇನ್ನೊಂದು ಹೇಳಿದ್ರಲ್ಲ ಏನದು, ಅದನ್ನ ಮಾಡ್ತೀರಾ? ತಿಂಡಿ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಟೀ ಟೈಮ್ ನಲ್ಲಿ. ಇದೊಂಥರ ಸ್ನಾಕ್ಸ್ ಆಗಿ ತಿನ್ನೋದು. ಸ್ನಾಕ್ಸ್ ಟೈಪ್ ತಿನ್ಬಹುದು. ಸ್ನಾಕ್ಸ್ ಅವಾಗ ಮಾಡ್ಕೊಳ್ತಾ ಇರ್ತೀರಾ, ಮಕ್ಕಳಿಗೆ ಕೊಡ್ತೀರಾ, ಎಲ್ಲ ಮಾಡ್ತೀರಾ. ಸೊ ಈಗ ಇದು ಫೈನಲ್ ಆಗಿದೆ. ಇದನ್ನ ಯಾವ ರೀತಿ ತಿನ್ನೋದು ನೀವು? ಏನಾದ್ರೂ ತುಪ್ಪ ಹಾಕೊಳ್ತೀರಾ? ಕಡ್ಲಿ ಚಟ್ನಿ ಜೋಡಿನೂ ತಿನ್ಬಹುದು. ಇದ್ರಲ್ಲೇ ಎಲ್ಲ ಇದೆ. ತುಪ್ಪ ಹಚ್ಕೊಂಡಾದ್ರೂ ತಿನ್ಬಹುದು, ಹಾಗೆ ರೋಲ್ ಮಾಡ್ಕೊಂಡಾದ್ರೂ ತಿನ್ಬಹುದು. ಕಡ್ಲಿ ಚಟ್ನಿ ತುಪ್ಪ ಬಿಟ್ರೆ ಮೊಸರು ಜೋಡಿ, ಮೊಸರು ಕಾಲ ನಮ್ಮದು ಖಾರ ಪುಡಿ ಹಾಕೊಂಡು ಆ ತರಾನು ತಿನ್ಬಹುದು. ಓಕೆ ಅಮ್ಮ, ಮೇಥಿ ತೇಪ್ಲ ರೆಡಿ ಆಗಿದೆ. ನಿಮ್ಮ ಗುಜರಾತಿ ಶೈಲಿಯಲ್ಲಿ ಇದನ್ನ ಯಾವ ರೀತಿ ನಾವು ಸವಿಯೋದು, ಯಾವ ರೀತಿ ತಿನ್ನೋಣ? ಮೊಸರು ಜೋಡಿ ತಿನ್ಬೇಕು. ಪ್ಲೇಟ್ ಕೊಡಿ. ಓಕೆ, ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿ ತಿನ್ನೋದು ನಾವೀಗ. ಮೇಥಿ ತೇಪ್ಲ ಹಾಕೊಳ್ತೀರಾ. ಮತ್ತೆ ಈ ಬೌಲ್ ನಲ್ಲಿ ಮೊಸರು ಹಾಕ್ತೀನಿ. ಸೊ ಗುಜರಾತಿ ನಿಮ್ಮ ಶೈಲಿಯಲ್ಲಿ ಯೂಶಲಿ ಮೊಸರು ಜಾಸ್ತಿ ಉಪಯೋಗಿಸ್ತೀರಾ? ಮೊಸರು ಜಾಸ್ತಿ ಒಳ್ಳೇದು, ತಂಪು, ಆರೋಗ್ಯಕ್ಕೆ ಒಳ್ಳೇದು. ಹೀಟ್ ಜಾಸ್ತಿ ಅಲ್ಲ ಗುಜರಾತ್ ಅಲ್ಲಿ. ಇದಕ್ಕೆ ಕೆಂಪು ಖಾರ ಪುಡಿ. ಓಕೆ, ಇದ್ರಲ್ಲಿ ಆಲ್ರೆಡಿ ಖಾರ ಹಾಕೊಂಡಿದ್ದೀರಾ, ಇನ್ನೊಂದ್ ಸ್ವಲ್ಪ ಮೊಸರಿ ಖಾರ ಹಾಕ್ತಾ ಇದ್ದೀರಾ. ಆಮೇಲೆ ಕಾಲ ನಮಕ್, ಕೆಂಪು ಉಪ್ಪು ಅಂತ.
ಆ ಮೊಸರಿಗೆ ಸ್ವಲ್ಪ ಇನ್ನೊಂಚೂರು ಸ್ಪೈಸಿ ಮಾಡ್ತಾ ಇದ್ದೀರಾ. ಹಾಕೊಳ್ಳಿ. ಇವಾಗ ಮೇಥಿ ಥೇಪ್ಲಾ ರೆಡಿ ಇದೆ. ಸೌದು ಹೇಳಬೇಕು. ತುಂಬಾ ಒಂಥರ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ನಾನು ನೋಡಿದ್ದೀನಿ, ಚಪಾತಿ ತಿಂದಿದ್ದೀವಿ, ಪರೋಟ ತಿಂದಿದ್ದೀವಿ. ಇದೊಂಥರ ಬೇರೆ ಇದೆ. ಪ್ಲಸ್ ಕಲರ್ಫುಲ್ ಮೊಸರು ಆಗ್ಬಿಟ್ಟಿದೆ ಇವತ್ತು. ವೈಟ್ ಮೊಸರು ಹೋಗಿ ನೋಡೋಣ ಹೇಗಿದೆ ಅಂತ. ಈ ಥರನೇ ಇದನ್ನ ಅದ್ಕೊಂಡೇ ತಿಂತೀರಾ? ಸರಿ, ತಿಂದು ನೋಡ್ಬಿಡೋಣ. ತುಂಬಾ ಚೆನ್ನಾಗಿದೆ ಅಮ್ಮ. ಅದ್ಭುತವಾದ ಮೇಥಿ ತೇಪ್ಲ ಇದು. ಸ್ವಲ್ಪ ಸ್ಪೈಸಿ ಅಂತ ಅನ್ಸಿದ್ರು ಮೊಸರು ಹಾಕಿದಿರಲ್ಲ, ಅದರೊಟ್ಟಿಗೆ ಬ್ಯಾಲೆನ್ಸ್ ಆಗಿ ಆ ಮೊಸರದ ಹುಳಿ ಮತ್ತೆ ಎಲ್ಲೂ ಆ ಮೆಂತೆದು ಕಹಿ ಏನು ಬರಲೇ ಇಲ್ಲ. ತುಂಬಾ ಚೆನ್ನಾಗಿದೆ. ನೀವು ಹೇಳಿದಾಗೆ ಇದು ಟೀ ಒಟ್ಟಿಗೆ ಇದೊಂದು ಒಳ್ಳೆ ಕಾಂಬಿನೇಷನ್. ಬಿಸಿ ಬಿಸಿ ಟೀ ಕುಡಿಯುವಾಗ ಮೇಥಿ ತೇಪ್ಲ ತಿಂತಾ ಇದ್ರೆ 1, 2, 3 ಎಲ್ಲ ನಾವು ಆರಾಮದಲ್ಲಿ ತಿಂತಾ ಇರ್ಬೋದು ಅನ್ಸುತ್ತೆ. ತುಂಬಾ ರುಚಿಯಾಗಿದೆ. ಬಹಳ ಒಂದು ವಿಶಿಷ್ಟವಾದ ಅಡುಗೆನ ಇವತ್ತು ನಮಗೆ ಮಾಡಿ ತೋರಿಸಿದ್ದೀರಾ. ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮ ವೀಕ್ಷಕರಿಗೋಸ್ಕರ ಇನ್ನೊಮ್ಮೆ ಅದನ್ನ ಮಾಡುವ ವಿಧಾನವನ್ನು ತಿಳಿಸಿ ಅಮ್ಮ. ಇದು ಮೇಥಿ ಥೇಪ್ಲ ಅಂತ ಗುಜರಾತಿ ಸ್ಪೆಷಲ್. ಅದಕ್ಕೆ ಗೋಧಿ ಹಿಟ್ಟು, ಅಚ್ಚ ಖಾರದ ಪುಡಿ, ಉಪ್ಪು, ಹುಳಿ, ಬೆಲ್ಲ, ಅರಿಶಿನ, ಎಳ್ಳು, ಅಜ್ವಾಯಿನ, ಆಮೇಲೆ ಧನಿಯಾ ಜೀರಾ ಪುಡಿ, ಆಮೇಲೆ ಮಾಡಕ್ಕೆ ಎಣ್ಣೆ. ಅದನ್ನ ಹಿಟ್ಟು ಕಲಿಸ್ಕೊಂಡು ಅದನ್ನ ಚಪಾತಿ ಮಣಿ ಮೇಲೆ ಚಪಾತಿ ತರ ಮಾಡಿ ಎಣ್ಣೆ ಹಚ್ಚಿ ಬೇಯಿಸ್ಕೋಬೇಕು. ಆಮೇಲೆ ಮೊಸರು ಒಟ್ಟಿಗೆ ತಿನ್ಬೋದು, ತುಪ್ಪದ ಒಟ್ಟಿಗೆ ತಿನ್ಬೋದು, ಕಡ್ಲಿ ಚಟ್ನಿ ಹಚ್ಕೋಬಹುದು. ಆಪ್ಷನ್ ನಮಗೆ ಏನ್ ಬೇಕು ಅದನ್ನ ಹಚ್ಕೊಳ್ತೀವಿ. ಮಾಡಿ ಅಂತ ಒಂದು ಅದ್ಭುತವಾದ ಒಂದು ಮೇಥಿ ತೇಪ್ಲ ನಮ್ಮ ಖಾನಾವಳಿಯಲ್ಲಿ ಇವತ್ತು ಮಾಡಿಕೊಟ್ಟಿದ್ದೀರಾ. ನಿಮ್ಗೆ ಖಾನಾವಳಿ ಬಗ್ಗೆ ಏನ್ ಅನ್ಸುತ್ತಮ್ಮ? ನಮ್ಮ ಬಸವ ವಾಹಿನಿಯಲ್ಲಿ ಖಾನಾವಳಿ ಬಗ್ಗೆ, ಬಸವ ವಾಹಿನಿ ಬಗ್ಗೆ ಏನಾದ್ರು ಮಾತಾಡ್ಲಿಕ್ಕಿದ್ರೆ ನಮ್ಮ ವೀಕ್ಷಕರು ಹಂಚ್ಕೊಳ್ಳಿ. ಬಸವ ವಾಹಿನಿದು ಎಷ್ಟು ಹೇಳಿದ್ರು ಕಡಿಮೆನೆ. ಇದು ಬರ್ತಾ ಇರೋದ್ರಿಂದ ಹೆಣ್ಮಕ್ಳಿಗೆ ಒಳ್ಳೆ ಅಪರ್ಚುನಿಟಿ ಸಿಕ್ಕಂಗಾಗಿದೆ. ಮನೆ ಬಿಟ್ಟು ಊರ್ ಬಿಟ್ಟು ಬಂದು ನಾವಿಲ್ಲ, ನಮ್ದು ಎಕ್ಸ್ಪೀರಿಯನ್ಸ್ ಇದು ಒಂಥರ ಡಿಫ್ರೆಂಟ್ ಇರುತ್ತೆ. ನಮ್ದೆಲ್ಲ ಹಂಚ್ಕೋಬಹುದು ವೆರೈಟೀಸ್ ಅಡಿಗೆಗಳು ಎಲ್ಲ. ಮತ್ ಇದನ್ನ ಎಷ್ಟು 108 ಚಾನೆಲ್ಗಳು ಇವೆಲ್ಲ ದೇಶಗಳು ನೋಡ್ತಾವು. ಮತ್ತೆ ನಮ್ ರಿಲೇಷನ್ ಎಲ್ಲೆಲ್ಲೂ ಇದ್ರೂ ಇಂತಲ್ಲಿ ಇವ್ರು ಅಡಿಗೆ ಮಾಡ್ಯಾರ ಅಂದ್ರೆ ನಮ್ಮನ್ನು ಗುರ್ತೈಸ್ತಾರ. ಒಂಥರ ಸಂತೋಷ ಅನ್ಸುತ್ತೆ. ಇದನ್ನ ಮಾಡಿರೋದ್ರಿಂದ ಎಲ್ಲಾರ್ಗೂ ಒಳ್ಳೇದಾಗಿದೆ. ಎಲ್ಲಾರ ಕಿವಿಗಾಗ್ಲಿ ಮನ್ಸಿಗಾಗ್ಲಿ ತುಂಬಾ ಹಿತ ಸಿಗ್ತಾ ಇದೆ. ಅದರಿಂದ ನಮಗ್ ತುಂಬಾ ಖುಷಿ ಆಗ್ತದೆ. ಇದ ಯಾವತ್ತೂ ಬೆಳ್ಕೊಂತ ಇರ್ಲಿ, ಎಲ್ಲಾರ್ಗೂ ಒಳ್ಳೆ ಅವಕಾಶ ಸಿಗ್ಕೊಂತ ಇರ್ಲಿ. ಸರ್ಗಾಗ್ಲಿ ಮೇಡಮ್ಗಾಗ್ಲಿ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಬಹಳ ಸಂತೋಷಮ್ಮ. ಇದೇ ರೀತಿ ಒಂದು ವಿಶಿಷ್ಟವಾದ ಒಂದು ಮೇಥಿ ತೇಪ್ಲ ಗುಜರಾತಿ ಸ್ಟೈಲ್ ಅನ್ನ ಮಾಡಿ ನಮ್ಗೆ ತಿನ್ಸಿದೀರಾ. ಬಹಳ ಅತ್ಯದ್ಭುತವಾಗಿದೆ ಈ ಮೇಥಿ ತೇಪ್ಲ. ಹಾಗಾಗಿ ನಮ್ಮ ಖಾನಾವಳಿ ತಂಡದಿಂದ ನಿಮಗೆ ಅನಂತ ಧನ್ಯವಾದಗಳು. ಶರಣ.